ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಯಾವಾಗ ಬೇಕಾದರೂ ಸಹ ನೀವು ಬಿಸಿಬೇಳೆ ಬಾತನ್ನು ಮಾಡ್ಕೋಬಹುದು. ಅಬ್ಬಬ್ಬಾ, ಬಿಸಿಬೇಳೆ ಬಾತ್ ಅಂದರೆ ಈ ಥರ ಇರಬೇಕು. ಇದೇ ಥರ ಬಿಸಿಬೇಳೆ ಬಾತ್ ಮಾಡಿದರೆ ಚೆಂದ. ಹಾಯ್ ಹೆಲೋ, ಹೇಗಿದ್ರೆ ಎಲ್ಲರೂ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಖತ್ತಾಗಿ ಸೂಪರ್ ಆಗಿರುವಂಥ ಪರ್ಫೆಕ್ಟ್ ಆಗಿ ಮಾಡುವಂಥ ಬಿಸಿಬೇಳೆ ಬಾತನ್ನು ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ನಿಮಗೆ ಬಿಸಿಬೇಳೆ ಬಾತ್ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಎಲ್ಲರೂ ಒಂದೊಂದು ರೀತಿಯಾಗಿ ಮಾಡ್ತಾರೆ. ಅದೇ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವು ಸಹ ಆ ಬಿಸಿಬೇಳೆ ಬಾತನ್ನ ತಪ್ಪದಿರೆ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ, ಹಾಗಾದ್ರೆ ಶುರು ಮಾಡೋಣ. ಮೊದಲನೇದಾಗಿ ನಮ್ಗೆ ಯಾವ್ಯಾವ ತರಕಾರಿ ಬೇಕು ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಳ್ಳೋಣ. ನಾನು ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ಅಂತ ಒಂದು ಚಿಕ್ಕದ ಆಲೂಗಡ್ಡೆ ತಗೊಂಡಿದ್ದೀನಿ. ಹಾಗೆ ಬೀನ್ಸು, ಕ್ಯಾರೆಟು, ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ನಿಮ್ಗೆ ಯಾವ ತರಕಾರಿ ಬೇಕು ಆ ತರಕಾರಿಗಳೆಲ್ಲ ನೀವು ಕಟ್ ಮಾಡಿ ಹಾಕೋಬಹುದು. ನೋಡಿ, ಇದಕ್ಕೆ ನಾನು 2 ಟೊಮೆಟೊನು ಸಹ ತಗೊಂಡಿದ್ದೀನಿ. ಫಸ್ಟ್ ತರಕಾರಿ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಹಸಿ ಬಟಾಣಿ ಏನಿದೆ ಅಲ್ವಾ, ನಾನು ಮುಂಚೆನೆ ಈ ಹಸಿ ಬಟಾಣಿನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದೊಂದಾಗಿ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ನೀಟಾಗಿ ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ತರಕಾರಿಗಳೆಲ್ಲ ಕಟ್ ಮಾಡಿ ರೆಡಿ ಇದ್ದರೆ ಅಡುಗೆ ಯಾವುದೇ ಇದ್ರೂ ಮಾಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಮುಂಚೆನೇ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು ತರಕಾರಿಗಳನ್ನು. ನೋಡಿ, ನಾನು ಕ್ಯಾರೆಟು, ಬೀನ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ಟೊಮ್ಯಾಟೊನು ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ತರಕಾರಿ ಎಲ್ಲ ಕಟ್ ಮಾಡಿದಾಗಿದೆ. ನಾನು ಇಲ್ಲಿ ತೊಗರೆ ಬೇಳೆನ ತಗೊಂಡಿದ್ದೀನಿ. ತೊಗರೆ ಬೇಳೆನ ಇದಕ್ಕೆ ಈ ಕಪ್ಪಿಂದ 1 ಕಪ್ ತೊಗರೆ ಬೇಳೆನೂ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಬೇಕಂದ್ರೆ ನೀವು ಹೆಸರು ಬೇಳೆನೂ ಸಹ ಹಾಕೊಂಡು ಮಾಡ್ಬೋದು. ತೊಗರೆ ಬೇಳೆನೇ ಹಾಕಿ ಮಾಡ್ಬೇಕಂತಾನೆ ಏನೂ ಇಲ್ಲ. ಪೂರ್ತಿ 1 ಕಪ್ಪು ತೊಗರೆ ಬೇಳೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಮುಂಚೆನೆ ನಾನು ಅಕ್ಕಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇದು ರೇಷನ್ ಅಕ್ಕಿ. ನಿಮಗೆ ಯಾವ ಅಕ್ಕಿ ಬೇಕಾದರೂ ಬಿಸಿಬೇಳೆ ಬಾತಿಗೆ ಹಾಕೋಬಹುದು. ನಾನು ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಅದು ಚೆನ್ನಾಗಿ ಮೆತ್ತಗೆ ಸಾಫ್ಟ್ ಆಗುತ್ತೆ ಬೇಳೆ ಜೊತೆ ಅಂತ ಹೇಳಿ. ನೋಡಿ, ಇದರಿಂದ ನಾನು 2 ಕಪ್ ಆಗುವಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಲೋಟ ಬೇಳೆಗೆ 2 ಲೋಟ ಆಗುವಷ್ಟು ನಾನು ಅಕ್ಕಿನ ತಗೊಂಡಿದ್ದೀನಿ. ಇಲ್ಲಿ ನೀವೇನಾದ್ರೂ ಮನೆಯಲ್ಲಿ ಜಾಸ್ತಿ ಜನ ಇದ್ರೆ ಜಾಸ್ತಿ ಅಕ್ಕಿ ಹಾಗೆ ಬೇಳೆನ ಜಾಸ್ತಿ ಹಾಕೋಬಹುದು. ಈಗ ಇದನ್ನ ಕ್ಲೀನಾಗಿ ತೊಳ್ಕೊಂಡ್ಬಿಡೋಣ. 1-2-3 ನೀರಿಂದ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ಬನ್ನಿ, ಈಗ ಅಕ್ಕಿ ಬೇಳೆನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಹಾಗೆ ಈ ಕಪ್ ಏನಿದೆ ಅಲ್ವಾ, ಇದೇ ಕಪ್ಪಿಂದ ನಾವು ಅಕ್ಕಿ ಬೇಳೆ ತಗೊಂಡಿದ್ದೆ ಅಲ್ವಾ, ಇದರಿಂದ ನಾವು 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೋಬೇಕು. ಅದೇ ಅಳತೆಯಲ್ಲಿ ನೀರನ್ನೆಲ್ಲ ಸೇರಿಸ್ಕೋಬೇಕು. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತ ತರಕಾರಿ ಏನಿದೆ ಅಲ್ವಾ, ಈಗ ಬೇಳೆ ಅಕ್ಕಿ ಜೊತೆಯಲ್ಲಿ ಇದನ್ನ ಹಾಕಿ ಬೇಯಿಸ್ಕೊಳ್ಳೋಣ. ಕೆಲವರಿಗೆ ಬಿಸಿಬೇಳೆ ಬಾತ್ ಅಂದ್ರೇ ಇಷ್ಟ ಆಗೋದಿಲ್ಲ. ತಿಂದವರಿಗೆ ಮಾತ್ರ ಗೊತ್ತು ಬಿಸಿಬೇಳೆ ಬಾತ್ ಹೇಗೆ ಇರುತ್ತೆ ಅಂತ. ನೋಡಿ, ಈಗ ನಾನು ಇದಕ್ಕೆ ಸ್ವಲ್ಪ ಕಡಲೆ ಬೀಜನೂ ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿಬೇಳೆ ಬಾತಲ್ಲಿ ಕಡಲೆ ಬೀಜ ಹಾಕೊಂಡ್ರೆ ಚೆಂದ. ಹಾಗೆ ನಾನು 1/4 ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು 10 ನಿಮಿಷ ಇದನ್ನು ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು. ಆಮೇಲೆ ಬೇಕಾದರೆ ನೀವು ಜಾಸ್ತಿ ಮಾಡ್ಕೋಬೋದು. ಈಗ ನಾನು ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಈರುಳ್ಳಿ, ಹಸಿಮೆಣಸಿನಕಾಯಿ, ಕೆಂಪು ಮೆಣಸು, ಕರಿಬೇವು, ಕೊತ್ತಂಬರಿ ತಗೊಂಡಿದ್ದೀನಿ. ಹಾಗೆ ನಾನು ಮುಂಚೆನೆ ನೆನೆಸಿಟ್ಕೊಂಡಿರುವಂಥ ಹುಳಿ ರಸನೂ ತಗೊಂಡಿದ್ದೀನಿ. ಬಿಸಿಬೇಳೆ ಬಾತಲ್ಲಿ ಹುಳಿ ಮಾತ್ರ ಮರಿಲೇಬಾರ್ದು, ಹುಳಿ ಬೇಕೇ ಬೇಕು. ಹಾಗೆ ಬಿಸಿಬೇಳೆ ಬಾತ್ ಪೌಡರ್ ತಗೊಂಡಿದ್ದೀನಿ. ಬನ್ನಿ, ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಇದಕ್ಕೆ ಎಣ್ಣೆ 3 ಸ್ಪೂನ್ ಆಗುವಷ್ಟು ಎಣ್ಣೆನೂ ಸೇರಿಸ್ಕೊಳ್ತಾ ಇದ್ದೀನಿ.
ಹಾಗೆ ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ ಸಾಸಿವೆ ಜೀರಿಗೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಸಿಡಿತಾ ಇರುವಾಗ ಖಾರಕ್ಕೆ ತಕ್ಕಂಗೆ ನಾನು ಇಲ್ಲಿ ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಕೆಂಪು ಮೆಣಸಿನಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನೂ ಸಹ ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಎಣ್ಣೆಯಲ್ಲೇ ಬಾಡಿಸ್ಕೊಳ್ಳೋಣ. ಹಾಗೆ ನಾನು ಇದಕ್ಕೆ ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕೆಂಪು ಬಣ್ಣ ಬರುವವರೆಗೂ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಬಿಸಿಬೇಳೆ ಬಾತ್ ಪೌಡರ್ ಏನಿದೆ ಒಂದು 3 ಚಮಚ ಆಗೋಷ್ಟು ಒಂದು ಅಂದಾಜು ನೋಡಿಕೊಂಡು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಈಗ ಎಣ್ಣೆಯಲ್ಲಿ ಈ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬಿಸಿಬೇಳೆ ಬಾತಲ್ಲಿ ಮೇಯ್ನಾಗಿ ಉಪ್ಪು, ಖಾರ, ಹುಳಿ ಈ ಮೂರನ್ನು ಕರೆಕ್ಟಾಗಿ ನೋಡ್ಕೊಂಡು ಹಾಕಿದರೆ ಪರ್ಫೆಕ್ಟ್ ಆಗಿರೋಂಥ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಈಗ ಮುಂಚೆನೇ ನೆನೆಸಿಟ್ಕೊಂಡಿರುವಂಥ ಹುಳಿ ರಸ ಏನಿದೆ ಅಲ್ವಾ, ಹುಣಸೆಹಣ್ಣು ರಸನ ಸಹ ನಾನು ಇದರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಈ ಮಸಾಲೆನ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಒಂದು ಸೈಡಲ್ಲಿ ಬೇಳೆ ಅಕ್ಕಿ ಬೇಯಿಸೋಕ್ಕೆ ಏನಿಟ್ಟಿದ್ವಲ್ಲ ಅದು ಬೆಂದಿದೆ ಅಂತ ಚೆಕ್ ಮಾಡೋಣ. ಈಗ ಕರೆಕ್ಟಾಗಿ ಇದು ಬೆಂದಿದೆ, ನೋಡಿ ಯಾವ ರೀತಿಯಾಗಿ ಬೆಂದಿದೆ ಅಂತ. ಅನ್ನ ಬೇಳೆ ಜೊತೆಗೆ ಚೆನ್ನಾಗಿ ಬೆಂದಿದೆ, ಜಾಸ್ತಿ ಗಟ್ಟಿನೂ ಆಗಿಲ್ಲ, ಜಾಸ್ತಿ ನೀರು ಆಗಿಲ್ಲ. ಕರೆಕ್ಟಾಗಿ ಅಳತೆ ನೋಡ್ಕೊಂಡು ನೀರು ಹಾಕಿದರೆ ಈ ಥರ ಬೆಂದಿರುತ್ತೆ ನೋಡಿ. ಈಗ ಇದೇನಿದೆ ಅಲ್ವಾ, ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಮಸಾಲೆ ರೆಡಿ ಮಾಡಿರೋಂಥ ಈ ಮಸಾಲೆಯಲ್ಲಿ ಈ ಅನ್ನನ ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಅನ್ನ ಬೇಳೆ ಬೇಯಿಸ್ಕೊಂಡಿರುವಂಥ ಇದೇ ಕುಕ್ಕರಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದೇ ಬಿಸಿಬೇಳೆ ಬಾತಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ನೀರನ್ನು ನೋಡಿಕೊಂಡು ಹಾಕ್ಕೋಬೇಕು, ಜಾಸ್ತಿ ಗಟ್ಟಿ ಇರಬಾರ್ದು, ಜಾಸ್ತಿ ತೆಳುಗೂ ಇರಬಾರ್ದು. ನೋಡಿ, ಈಗ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳೋಣ. ಹಾಗೆ ನಾವು ಇದಕ್ಕೆ ಉಪ್ಪು ಹುಳಿಯನ್ನು ಟೇಸ್ಟ್ ಮಾಡಿ ಬೇಕಂದರೆ ಮೇಲಿಂದ ಹಾಕ್ಕೋಬಹುದು. ಈಗ ನಾನು ಉಪ್ಪು ಟೇಸ್ಟ್ ಮಾಡಿ ನೋಡುವಾಗ ಉಪ್ಪು ಕಡಿಮೆ ಇತ್ತು, ಹಾಗೆ ಹುಳಿ ರಸನೂ ಕಡಿಮೆ ಇತ್ತು. ಅದಕ್ಕೆ ಈಗ ನಾನು ಸ್ವಲ್ಪ ಹುಳಿ ರಸ ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಿಸಿಬೇಳೆ ಬಾತ್ ರೆಡಿಯಾಗಿದೆ ಅಂತ. ನೀವು ಮನೆಯಲ್ಲಿ ತುಂಬ ಸುಲಭವಾಗಿ ತುಂಬ ರುಚಿಕರವಾಗಿರುವಂಥ ಈ ಬಿಸಿಬೇಳೆ ಬಾತನ್ನು ತುಂಬ ಬೇಗ ಮಾಡ್ಕೋಬಹುದು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಯಾವಾಗ ಬೇಕಾದರೂ ಸಹ ನೀವು ಬಿಸಿಬೇಳೆ ಬಾತನ್ನು ಮಾಡ್ಕೋಬಹುದು. ನೋಡಿ, ಬಿಸಿಬೇಳೆ ಬಾತಲ್ಲಿ ಉಪ್ಪು, ಖಾರ, ಹುಳಿ ಈ ಮೂರನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡು ಹಾಕಿದ್ರೆ ಸಾಕು, ತುಂಬಾನೇ ರುಚಿಯಾಗಿರುತ್ತೆ ಬಿಸಿಬೇಳೆ ಬಾತ್ ಅಂತೂ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ನೀಟಾಗಿ ಬಿಸಿಬೇಳೆ ಬಾತ್ ರೆಡಿಯಾಗಿದೆ ಅಂತ. ಹಾಗೆ ಇದು ಬಿಸಿಬೇಳೆ ಬಾತ್ ಅಂತೂ ರೆಡಿಯಾಗಿದೆ. ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಿಸಿಬೇಳೆ ಬಾತನ್ನು ಮಾಡಿ ತೋರಿಸಿದ್ದೀನಿ ಅಂತ. ಯಾರ್ಯಾರು ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈ ರೆಸಿಪಿನ ಫಾಲೋ ಮಾಡಿಬಿಟ್ಟು ಚೆನ್ನಾಗಿ ನೀವು ಸಹ ಬಿಸಿಬೇಳೆ ಬಾತನ್ನು ಮಾಡಿದ್ದೀನಿ. ಹಾಗೆ ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಾನು ಇಲ್ಲಿ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿಯಾಗಿರೋಂಥ ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ಜೊತೆ ನೀವು ಬೂಂದಿ ಅಂತೂ ಮರಿಲೇಬೇಡಿ. ಬಿಸಿಬೇಳೆ ಬಾತ್ ಜೊತೆಗೆ ಬೂಂದಿ ಹಾಕ್ಕೊಂಡು ತಿಂದ್ರೇ ಅದ್ರ ಮಜಾನೇ ಬೇರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿಬೇಳೆ ಬಾತ್ ಜೊತೆಗೆ ಬೂಂದಿ ಹಾಕ್ಕೊಂಡು ತಿಂದರೆ ಅಬ್ಬಬ್ಬಾ, ಬಿಸಿಬೇಳೆ ಬಾತ್ ಅಂದರೆ ಈ ಥರ ಇರಬೇಕು. ಇದೇ ಥರ ಬಿಸಿಬೇಳೆ ಬಾತ್ ಮಾಡಿದರೆ ಚೆಂದ. ಹಾಗೆ ನೋಡಿ, ನಾನು ಇಲ್ಲಿ ಪ್ಲೇಟ್ ಅಂತೂ ರೆಡಿ ಮಾಡಿದ್ದೀನಿ. ಇವಾಗ ನಾನು ಇದನ್ನು ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಹಾಗಾದರೆ ಟೇಸ್ಟ್ ಮಾಡೋಣವಾ. ಬಿಸಿ ಬಾತು, ಬಿಸಿಬೇಳೆ ಬಾತು ಬಿಸಿ ತಿಂದ್ರೇ ಅದ್ರ ಮಜಾ ಬೇರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ನೀವು ಸಹ ಈ ರೆಸಿಪಿ ಅಂತೂ ಮಿಸ್ ಮಾಡಿದ್ರ ಟ್ರೈ ಮಾಡಿ. ಅಬ್ಬಬ್ಬಾ, ಬಿಸಿಬೇಳೆ ಬಾತ್ ಅಂದರೆ ಈ ಥರ ಇರಬೇಕು ಅಂತ ನಿಮಗೂ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಯಾವುದಾದ್ರೂ ರೆಸಿಪಿಗಳು ಬೇಕಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ ರೆಸಿಪಿಗಳನ್ನು ನಾನು ಮಾಡಿ ನಿಮಗೆ ಶೇರ್ ಮಾಡ್ತೀನಿ.
ಹಾಗೆ ಯಾರಾದ್ರೂ ನನ್ನ ಚಾನಲ್ ಅನ್ನ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂತ ಪ್ರತಿಯೊಂದು ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಸಖತ್ತಾಗಿದೆ. ನಾನು ಬೇಗ ಈ ಬಿಸಿಬೇಳೆ ಬಾತ್ ಅನ್ನು ತಿಂದು ಖಾಲಿ ಮಾಡ್ಬೇಕಂತ ಅನಿಸ್ತಾ ಇದೆ. ಹಾಗೆ ನಿಮಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್.